ಕನ್ನಡ 8 ಹಾಗೂ ಬಿಗ್ ಬಾಸ್ ಕನ್ನಡ 9 ಕಾರ್ಯಕ್ರಮಗಳಲ್ಲಿ ಸ್ಪರ್ಧಿಸಿದವರು ದಿವ್ಯಾ ಹುಡುಗ. ಈ ಹಿಂದೆ ಸೀರಿಯಲ್ ಹಾಗೂ ಸಿನಿಮಾಗಳಲ್ಲಿ ಅಭಿನಯಿಸಿದ ದಿವ್ಯಾ ಹುಡುಗ ಇದೀಗ ಮತ್ತೆ ಕಿರುತೆರೆಗೆ ಕಮ್ಬ್ಯಾಕ್ ಮಾಡಿದ್ದಾರೆ. ಅದು ಹೊಸ ಸೀರಿಯಲ್ ಮೂಲಕ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಹೊಸ ಸೀರಿಯಲ್ ಸದ್ಯದಲ್ಲೇ ಆರಂಭವಾಗಲಿದೆ. ಅದೇ ನಿನಗಾಗಿ. ಈ ಧಾರಾವಾಹಿಯಲ್ಲಿ ಸೂಪರ್ ಸ್ಟಾರ್ ರಚ್ಚು ಪಾತ್ರದಲ್ಲಿ ದಿವ್ಯಾ ಹುಡುಗ ಕಾಣಿಸಿಕೊಳ್ಳುತ್ತಿದ್ದಾರೆ. ಯುಗಾದಿ ಹಬ್ಬದ ಪ್ರಯುಕ್ತ ನಿನಗಾಗಿ ಧಾರಾವಾಹಿಯ ಪ್ರೋಮೋ ಬಿಡುಗಡೆ ಮಾಡಲಾಗಿದೆ. ನಿನಗಾಗಿ ಧಾರಾವಾಹಿಯ ಪ್ರೋಮೋ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಸೂಪರ್ ಸ್ಟಾರ್ ಆಗಿದ್ದರೂ ಅಮ್ಮನ ಪ್ರೀತಿ ಕಾಣದ ನಟಿಯ ಕತೆ ಇದು ಇರಬಹುದು ಎಂದು ಚರ್ಚೆ ಆರಂಭವಾಗಿದೆ. ಅಂದಹಾಗೆ ನಿನಗಾಗಿ ಧಾರಾವಾಹಿ ಯಾವಾಗಿನಿಂದ ಪ್ರಸಾರವಾಗಲಿದೆ, ಎಷ್ಟು ಹೊತ್ತಿಗೆ ಟೆಲಿಕಾಸ್ಟ್ ಆಗಲಿದೆ, ಈ ಬಗ್ಗೆ ಕಲರ್ಸ್ ಕನ್ನಡ ವಾಹಿನಿಯ ಕಡೆಯಿಂದ ಅಧಿಕೃತ ಮಾಹಿತಿ ಹೊರಬಿದ್ದಿಲ್ಲ. ಸಂಜೆ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಕಲರ್ಸ್ ಕನ್ನಡ ವಾಹಿನಿಯ ಎಲ್ಲಾ ಸ್ಲಾಟ್ಗಳು ಸದ್ಯಕ್ಕೆ ಫುಲ್ ಆಗಿವೆ. ಚುಕ್ಕಿತಾರೆ, ಕೆಂಡಸಂಪಿಗೆ, ಭಾಗ್ಯಲಕ್ಷ್ಮಿ, ಲಕ್ಷ್ಮೀ ಬಾರಮ್ಮ, ಬೃಂದಾವನ, ಶ್ರೀಗೌರಿ, ರಾಮಾಚಾರಿ, ಕರಿಮಣಿ, ಅಂತರ್ಪಟ, ಶಾಂತಂ ಪಾಪಂ ಧಾರಾವಾಹಿಗಳು ಪ್ರಸ್ತುತ ಪ್ರಸಾರವಾಗುತ್ತಿವೆ. ವರದಿಗಳ ಪ್ರಕಾರ ರಾತ್ರಿ 8 ಗಂಟೆಗೆ ನಿನಗಾಗಿ ಧಾರಾವಾಹಿ ಪ್ರಸಾರವಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಸದ್ಯ 8 ಗಂಟೆಗೆ ಬೃಂದಾವನ ಸೀರಿಯಲ್ ಟೆಲಿಕಾಸ್ಟ್ ಆಗುತ್ತಿದೆ. ಹಾಗಾದ್ರೆ ಬೃಂದಾವನ ಧಾರಾವಾಹಿ ಅಂತ್ಯವಾಗುತ್ತಾ ಗೊತ್ತಿಲ್ಲ. 5 ತಿಂಗಳ ಹಿಂದೆಯಷ್ಟೇ ಆರಂಭವಾದ ಧಾರಾವಾಹಿ ಬೃಂದಾವನ. ವರುಣ್ ಆರಾಧ್ಯ, ಅಮೂಲ್ಯ ಭಾರದ್ವಾಜ್ ಪ್ರಮುಖ ಪಾತ್ರದಲ್ಲಿ ನಟಿಸುತ್ತಿರುವ ಬೃಂದಾವನ ಧಾರಾವಾಹಿಯನ್ನ KS ರಾಮ್ಜಿ ನಿರ್ದೇಶನ ಮಾಡುತ್ತಿದ್ದಾರೆ. ಇಷ್ಟು ಬೇಗ ಬೃಂದಾವನ ಧಾರಾವಾಹಿಯನ್ನ ನಿಲ್ಲಿಸೋದು ಡೌಟ್. ಹೀಗಾಗಿ ಬೃಂದಾವನ ಸೀರಿಯಲ್ ಪ್ರಸಾರ ಸಮಯ ಬದಲಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ರಾಮಾಚಾರಿ ಧಾರಾವಾಹಿಯಲ್ಲಿ ರಾಮಾಚಾರಿ ಕೃಷ್ಣ ಒಂದಾಗಿದ್ದಾಯ್ತು. ಕೃಷ್ಣನ ಮುಂದೆ ವೈಶಾಖ, ಮಾನ್ಯತಾ ಹಾಗೂ ದೇವ್ ಬಂಡವಾಳ ಬಯಲಾಗಿದೆ. ರಾಮಾಚಾರಿ ಹಾಗೂ ಚಾರುಲತಾಗೆ ಸತ್ಯ ದರ್ಶನವಾಗಬೇಕಿದೆ. ಅಷ್ಟಾದರೆ ಮಾನ್ಯತಾ, ದೇವ್ ಹಾಗೂ ವೈಶಾಖ ಜೈಲಿಗೆ ಹೋಗೋದು ಕನ್ಫರ್ಮ್. ಶತ್ರು ಸಂಹಾರವಾದರೆ ರಾಮಾಚಾರಿ ಸೀರಿಯಲ್ ಸುಖಾಂತ್ಯ ಕಂಡಂತೆ ಲೆಕ್ಕ ಅಲ್ಲವೇ? ಹಾಗಾದ್ರೆ ರಾಮಾಚಾರಿ ಸೀರಿಯಲ್ ಮುಗಿಯುತ್ತಾ ಅಥವಾ ಹೊಸ ಟ್ವಿಸ್ಟ್ ಮೂಲಕ ರಾಮಾಚಾರಿ ಫ್ಯಾಮಿಲಿ ಕತೆ ಮುಂದುವರಿಯುತ್ತಾ ಎಂಬುದನ್ನ ಕಾದು ನೋಡಬೇಕಿದೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.